1 2 3 ಏಯ್ ಕೂತ್ಕೊಳ್ಳೆ ಸುಮ್ಮನೆ. ಯಾಕಮ್ಮ ಹೊಡಿತೀಯಾ? ಸ್ವಲ್ಪ ಸುಮ್ಮನೆ ಕೂತ್ಕೋಬಾರ್ದ? ಏನೇ ಒಳ್ಳೆ ಕೂತಿ ಆಡ್ದಂಗ ಆಡ್ತಾ ಇದೆಯಲ್ಲ. ಯಾಕಮ್ಮ ಕೋತಿಗೀತಿ ಅಂತೀಯಾ? ನಾನೇನ್ ಕೋತಿನ? ಇಲ್ಲಮ್ಮ, ಬಾ ಅಮ್ಮ ಕೂತ್ಕೋ. ನೀವ್ ಕೋತಿ ಅಂದೇ ಇದ್ರು ಬರ್ತೀನಿ ಅಷ್ಟೇ. ಆಗ್ಲಮ್ಮ, ನನ್ ಮುದ್ದು ಏಯ್ ಅರೆ ಸಕ್ರೆ ಮಾಮ, ನೀನಾ? ಯಾಕೆ ಬಿದ್ದೆ? ನಾನಾ ಬಿದ್ದೆ? ನೀನು ಬೀಳಿಸ್ದೆ, ನಾನು ಬಿದ್ದೆ. ಅಯ್ಯೋ, ನನ್ ಗೊತ್ತಿಲ್ಲ. ನೋಡು, ನಿನಗೆ ಎಂತ ಸೀರೆ ತಂದೀನಿ. ಹೌದಾ? ಎಲ್ಲಿ ನೋಡ ಮತ್ತೆ? ಹೀಗೆ ಬಿದ್ದಿದ್ರೆ ಹ್ಯಾಕ್ ಕೊಡೋದು? ಎದ್ರ ತಾನೇ ಕೊಡೋದು. ಹೇಳ್ಮೇಲೆ ನೋಡು, ಇದು ನಿನಗೆ ಹೇಗಿದೆ ಸೀರೆ? ತುಂಬಾ ಚೆನ್ನಾಗಿದೆ. ಇದು ನೀನು ಉಟ್ಕೋ, ಒಳ್ಳೆ ರಂಬೆ ಇದ್ದಾಗಿರ್ತೀಯ. ಇದು ನಿಮಗೆ. ನನ್ಗೆ ಯಾಕಪ್ಪ ಇದೆಲ್ಲ ಎಷ್ಟೊಂದು ಖರ್ಚು ಮಾಡಿ ತಂದ್ಬಿಟ್ಟಿದ್ಯಲ್ಲ? ಇದೇನ್ ಸ್ವಂತ ಸಂಪಾದನೆ ಖರ್ಚೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಏನ್ ಸುಮ್ಮನೆ ನಿಂತ್ಬಿಟ್ರಲ್ಲ, ಹೋಗಿ ಉಟ್ಕೊಂಡ್ ಬನ್ನಿ. ಅತ್ತೆ ಮತ್ತೆ ಇವತ್ತಲ್ಲ ನಾಳೆ ನಮ್ಮಿಬ್ಬರು ಮದ್ವೆ ಆಗುತ್ತೆ. ಸಕ್ರೆ ಮಾಮ, ಬಜಾರಿ ಬಾಮ, ತೆಗೆ ಕೈನ. ಅದಕ್ಕೆ ತಂಗಿ, ಯಾವಾಗ ಬಂದಿ? ನೀನ್ ನೋಡಿದ್ದೆ ಯಾವಾಗ? ಈಗ. ನಾನ್ ಬಂದಿದ್ದು ಈಗ. ಅದೇನು ಆ ಕಾಲದಾಗ ಮಳೆ ಬಂದಾಗ ಬಂದ್ಬಿಟ್ಟಿ? ಇದ್ದಕ್ಕಿದ್ದಾಗ ಮದ್ವೆ ಆಗೋಣ ಅನ್ನಿಸ್ತು. ಮದುವೆನಾ? ಅದಕ್ಕೆ ಒಳ್ಳೆ ಬಲೆ ಬಲೆ ಎಂತ ಗಂಟೆ ಕೇಳು, ನಾನು ಕೊಡ್ತೀನಿ. ಹುಡುಗ ಮಾತ್ರ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು. ಹೌದೌದು. ಆಮೇಲೆ ತಲೆ ತುಂಬಾ ಜೇಡಿ ಮಣ್ಣು ತುಂಬಿರ್ಬೇಕು. ಜೇಡಿ ಮಣ್ಣು? ಜುಟ್ಟಿಡ್ಕೊಂಡು ಆಡ್ಸಕ್ಕೆ ನಾನು ಕುಡಿಸ್ದಾಗೆಲ್ಲ ಆದ್ರೆ ಅಂತ ಗಂಡಿ ಎಲ್ಲ ಸಿಗ್ತಾನೆ? ಸಿಕ್ಕಾಯ್ತು. ಎಲ್ಲಿ? ಇಲ್ಲೇ. ಎಲ್ಲಿ? ನೀನೇ. ನಾನಾ? ಸುಮ್ಕಿರೋ, ನನ್ ವಿಷಯದಾಗ ಆಗಲ್ಲ, ತಮಾಷೆ ಮಾಡಬೇಡ. ನನ್ಗ ತಾನೇ ಕೋಪ ಬಂದ್ಬಿಡ್ತದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀನೇ ನನ್ ಗಂಡ. ನಿನ್ ತಲೆಗಿಲೆ ಕೆಟ್ಟಾಯ್ತಾ? ಹಾಗೆ ಅನ್ಕೋ. ಕೂಗಿ ಲೂಸ್ ಆಗೈತಾ? ಹಾಗೆ ಅನ್ಕೋ. ಗೀತಾ, ಗೀತಾ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಗ ಅನ್ನ ಕೊಡು, ಈ ಮಣ್ಣು ನಾನೇ ಆಗ್ಲೂ ಹೇಳ್ತಾ ಇದ್ದೀನಿ. ನಾನ್ ಮದ್ವೆ ಆಗ್ಬೇಕಾದ್ರೆ ನಿಮ್ಮನ್ನೇ. ಅಪ್ಪ ಅಪ್ಪ, ತಿಂಡಿ ಚೆನ್ನಾಗಿತ್ತಪ್ಪ? ತಿಂದಾಯ್ತಮ್ಮ. ಏನಪ್ಪ ಎಲ್ಲ ಹಾಗೆ ಇದೆ, ಏನು ತಿಂದಿಲ್ಲ? ಅದಾಗಿರ್ಲಿ. ಎಲ್ಲಿ ನಿಮ್ಮ ಅತ್ತೆ ಮಾವನ್ ಸ್ವಲ್ಪ ಆ ಕಾರ್ಯಮ್ಮ? ಯಾಕಪ್ಪ? ಏನೋ ಒಂದು ಮುಖ್ಯವಾದ ವಿಷಯ ಇತ್ತಮ್ಮ ಮಾತಾಡೋದು. ಕಾರ್ಯಮ್ಮ. ಕಾಫಿ. ಏನ್ರಿ ಅದು ವಿಷಯ? ಎಲ್ರೂ ಬರ್ಲಿ, ಹೇಳ್ತೀನಿ. ಬನ್ನಿ ಮಾವು, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳವಾ? ಪರವಾಗಿಲ್ಲ. ತಗೊಳ್ಳಿ. ಹಿಂದೆ ಅವರು ನಮ್ಮನೆಯಾಗೆ ಬಂದು ನಮ್ಗೆ ಉಪಚಾರ ಮಾಡ್ತೀರಿ. ಅಯ್ಯೋ, ಉಪಚಾರಕ್ಕೆ ನಮ್ಮನೆ ಆದ್ರೇನು ನಿಮ್ಮನೆ ಆದ್ರೇನು? ಸರಿ. ಎಲ್ಲಪ್ಪ ನಿಮ್ಮ ಅಣ್ಣ ಎಲ್ಲಿ? ಆಫೀಸ್ನಿಂದ ಇನ್ನೂ ಬಂದಿಲ್ಲಪ್ಪ. ಬರ್ಲಿ ಬರ್ಲಿ, ನಿಧಾನವಾಗಿ ಬರ್ಲಿ. ರಾಮಪ್ಪನವ್ರೆ, ಮೊದಲ ದೀಪಾವಳಿ ಮಗಳನ್ನು ಅಳಿಯನ್ನು ಒಂದು ವಾರ ಮೊದಲೇ ಕರ್ಕೊಂಡು ಹೋಗೋಣ ಅಂತ ಬಂದ್ವು. ಇಲ್ಲಿ ಅನಿರೀಕ್ಷಿತವಾಗಿ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ನಾವ್ ನೆನೆಸಿದ್ದೆಲ್ಲ ನಡೆಯೋ ಹಾಗಿದ್ರೆ ಆ ದೇವ್ರು ಯಾಕೆ ಬೇಕು ಹೇಳಿ? ನಮ್ಮ ಧರ್ಮ ಕರ್ಮಾನುಸಾರ ಏನೇನ್ ನಡಿಬೇಕು ಅಂತಿದ್ಯೋ ಅದೆಲ್ಲ ನಡಿಲೇಬೇಕು. ಆದ್ರಿಂದ ನಾವು ತಪ್ಪಿಸ್ಕೊಳಕ್ ಆಗಲ್ಲ, ಅಲ್ವೇನ್ರಿ? ಅದೇನ್ ನಡೀತ್ರಿ ಅಂಥದ್ದು? ಹೇಳ್ತೀನಿ ಕಣೆ, ಹೇಳ್ಬೇಕು ಅಂತಾನೆ ಎಲ್ರನ್ನೂ ಕರೆಸಿರೋದು. ಯಾಕೆ ಅವಸರ ಮಾಡ್ತೀಯ? ರಾಮಪ್ಪನವ್ರೆ, ನಾಗವೇಣಿ ನಿಮ್ ಮನೆ ಸೊಸೆಯಾಗಿ ಬಂದು ಮನೆ ಸಂಸಾರನೆಲ್ಲ ಅಚ್ಚುಕಟ್ಟ ನೋಡ್ಕೊತಾ ಇದ್ದಾಳೆ.
ನಿಮ್ಮಗಳನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾ ಇದ್ದಾಳೆ ತುಂಬಾ ಅಲ್ವೇನ್ರಿ? ಸಂತೋಷ, ಬಹಳ ಸಂತೋಷ. ನಮಗೂ ಒಳ್ಳೆ ಹೆಸರು ತಂದು. ಇನ್ನು ಉಳಿದಿರೋಳು ಅಂದ್ರೆ ನಮ್ ಗೀತಾ ಒಬ್ಳೆ. ಇವಳಿಗೂ ಒಂದು ಮದ್ವೆ ಮಾಡ್ಬಿಟ್ರೆ ನಮ್ ಜವಾಬ್ದಾರಿ ಮುಗೀತು. ಯಾಕೆ ಯೋಚನೆ ಮಾಡ್ತೀರಿ? ಯವ್ವನ್ಗೇನ್ ಗುಣ ಇಲ್ವಾ, ವಿದ್ಯೆ ಇಲ್ವಾ, ರೂಪ ಇಲ್ವಾ? ಒಳ್ಳೆ ಹುಡುಗನೇ ಸಿಗ್ತಾನೆ, ಸುಮ್ಕಿರಿ. ಒಳ್ಳೆ ಸಂಬಂಧನೇ ಸಿಕ್ಕಿದೆ ಬೀಗ್ರೆ. ಹೌದಾ? ಯಾರು? ಲಾಯರ್ ಲಿಂಗಪ್ಪನ ಮಗ ಶಂಕರ್ ಅಂತ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ನಮ್ಗೆಲ್ಲ ಒಪ್ಪಿಗೆ ಆಗಿದೆ. ಪರೀಕ್ಷೆ ಮುಗಿತಿದ್ದಾಗೆ ಮದ್ವೆ ಮುಗಿಸ್ಬಿಡೋಣ ಅಂತಿದೀವಿ. ಅದು ಸರಿನೇ, ಅದಕ್ಕೆ ಗೀತಾ ಒಪ್ಪಬೇಕಲ್ವೇನೆ? ಏನೇ ಗೀತಾ, ನಿನಗೆ ಒಪ್ಪಿಗೆ ಇಲ್ವೇನೆ? ನನ್ನ ಒಪ್ಪಿಗೆ ಏನು ಅಂತ ಅಪ್ಪನಿಗೆ ಗೊತ್ತು. ಓಹೋ, ಅಪ್ಪ ಮಗಳು ಒಂದೇ ದಾರಿನೋ? ನೋಡೆ, ಆ ದಾರಿಗೆ ಎಲ್ರೂ ಬರ್ಬೇಕು ಅಂತಾನೆ ಈ ಮಹಾಸಭೆ ಜಮಾಯಿಸಿರೋದು. ರಾಮಪ್ಪನವ್ರೆ, ನೀವು ಸೀತಮ್ಮನವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ನಮ್ ಗೀತಾ ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬರ್ತಾಳೆ. ಏನು ಇದನ್ನ ಹೇಳಕ್ಕೋಸ್ಕರ ನಮ್ಮನ್ನೆಲ್ಲ ಇಲ್ಲಿ ಸೇರ್ಸಿದ್ದು? ನೋಡಿ, ಈ ಖಂಡಿತ ನಡೆಯೋಲ್ಲ. ಯಾರೇ ಒಪ್ಪಿದ್ರು ಗೀತಾ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನ್ ಖಂಡಿತ ಒಪ್ಪಲ್ಲ. ಪಾರ್ವತಮ್ಮನವ್ರೆ, ನೀವ್ಯಾಕೆ ಕೋಪಿಸ್ಕೊತಾ ಇದ್ದೀರಾ? ನಡೀದೇ ಇರೋ ವಿಷಯಕ್ಕೆ ಎಲ್ರೂ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಗೀತಾ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ಎಲ್ರೂ ಒಪ್ಪಿದ್ರು ನಮ್ ಶೇಖರ ಒಪ್ಬೇಕಲ್ಲ? ಒಪ್ಪೋದೇನೆ, ನಮ್ ಹುಡುಗ ಮದ್ವೆನೆ ಬ್ಯಾಡ ಅಂತವನೆ ಅಂತ ಹೇಳು. ಆ ಮಾತ್ ನೀವ್ ಯಾಕೆ ಹೇಳ್ತೀರಾ? ಆತ್ನ ಹೇಳಿ. ಏನಪ್ಪಾ ಶೇಖರ, ನಮ್ ಗೀತಾ ನೀನ್ ಮದ್ವೆ ಆಗೋದ್ರಲ್ಲಿ ಏನಾದ್ರೂ ಆಕ್ಷೇಪಣೆ ಇದೆಯೇನಪ್ಪ? ಮಾವಯ್ಯ, ನಿಮ್ ಮಗಳು ಈ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಎಲ್ರೂ ಸಂತೋಷ ಪಡಬೇಕಾದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಎಲ್ಲ ಇವನ ಮದ್ವೆಗೆ ಒಪ್ಕೊಂಡ್ಯಾ? ಇಲ್ಲೊಂದು ಅನುಮಾನ ನಿಂತ್ಕೊಂಡಿದೆ. ಏನೇ, ಹುಡುಗಿ ಒಪ್ಕೊಂಡಿದ್ದಾಳೆ, ಹುಡುಗ ಒಪ್ಕೊಂಡಿದ್ದಾನೆ, ನಾವೆಲ್ಲ ಒಪ್ಕೊಂಡಿದೀವಿ. ಈಗ ನೀನೇನಂತೀಯ? ಅನ್ನೋದೇನು? ಅವರು ಒಪ್ಕೋತಾರೆ, ನಾನು ಒಪ್ಕೋತೀನಿ. ಅಕ್ಕ ತಂಗಿ ಇಬ್ರು ಒಂದೇ ಮನೆ ಸೇರೋಕ್ ಏನ್ ಅಭ್ಯಂತರ ಮಾವಯ್ಯ? ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡಿ. ಈಗ ಬಿಡಲ್ಲ ಇರುವಾಗ. ಗೀತಾ, ನಿನಗೆ ತಲೆ ಕೆಟ್ಟಿದ್ದೇನೆ? ಯಾಕಕ್ಕ ಹೋಗಿ ಆ ಹಳ್ಳಿ ಗಮಾರನ್ ಮದುವೆ ಆಗೋದಕ್ಕೆ ಹೇಗೆ ಒಪ್ಕೊಂಡೆ? ಅವರು ಹಳ್ಳೂರಿರ್ಬಹುದು, ಗಮಾರಲ್ಲ. ನೀನೆಂತ ಮುಟ್ಟಾಳನ್ನ ಆರಿಸ್ಕೊಂಡಿದ್ಯಾ ಅಂತ ಗೊತ್ತಿದ್ಯಾ? ಮುಟ್ಟಾಳ್ರಲ್ಲಕ್ಕ, ಬುದ್ಧಿವಂತ್ರೆ. ಓಹೋ, ಬಹಳ ಬುದ್ಧಿವಂತ. ಎದೆ ಸೇರಿದ್ರೆ 2 ಅಕ್ಷರ ಗೊತ್ತಿಲ್ಲ. ಬೇಡ ಬಿಡು, ಅವ್ರ ಎದೆ ತುಂಬಾ ಅಮೃತನೇ ತುಂಬಿರ್ಬೇಕಾದ್ರೆ ಅಕ್ಷರ ಇನ್ಯಾಕ್ ಬೇಕು? ಏನು ಪ್ರಯೋಜನ? ದನ ಮೇಸೋ ಕೆಲಸವನ್ನು ಬಿಟ್ರೆ ಏನೇ ಗೊತ್ತ ಅವನಿಗೆ? ಅಕ್ಕ, ಭಗವದ್ಗೀತೆ ಉಪದೇಶ ಮಾಡಿದ್ನಲ್ಲ ಆ ಶ್ರೀಕೃಷ್ಣ ಪರಮಾತ್ಮನು ಒಂದು ಕಾಲದಲ್ಲಿ ದನಾನೇ ಮೇಯಿಸ್ತಾ ಇದ್ದಂತೆ. ಸಾಕು ಸುಮ್ಮನೆ, ಈ ಏಡಿಯಾಟ್ನ ಆ ದೇವ್ರಿಗೆ ಹೋಲಿಸ್ತಾ ಇದೀಯಾ? ಅವ್ರ ದೇವ್ರೇ ಕಣಕ್ಕ. ತನಗೆ ಅಪಕಾರ ಬಯಸಿದವ್ರಿಗೂ ಉಪಕಾರನೇ ಬಯಸ್ತಾರೆ ಹೊರತು ಕೆಡಕ್ ಮಾಡೋದಿಲ್ಲ. ಅವರ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇರ್ಬೇಕು. ಗೀತಾ, ನನ್ನ ಒಡ ಹುಟ್ಟಿದ ತಂಗಿ, ನೀನ್ ಚೆನ್ನಾಗಿರ್ಲಿ ಅಂತ ಬುದ್ಧಿ ಹೇಳಿದ್ರೆ ನನಗೆ ಉಪದೇಶ ಮಾಡ್ತಾ ಇದೀಯಾ? ನಿನಗೆ ಉಪದೇಶ ಮಾಡೋಷ್ಟು ತಿಳುವಳಿಕೆ ಯಾರಿಗಿರ್ಲಿಕ್ಕ? ಗೀತಾ, ನೀ ಸುಖವಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳೆ. ಅಕ್ಕ, ನಾನ್ ಸುಖವಾಗಿರ್ಬೇಕು ಅಂತ ನಿನಗೆ ನಿಜವಾಗ್ಲೂ ಇಷ್ಟ ಇರೋದಾದ್ರೆ ಆಶೀರ್ವಾದ ಮಾಡಿ. ಈ ಅಯೋಗ್ಯನ್ ಕಟ್ಕೊಳ್ತಾ ಇರೋ ನಿನಗೆ ಆಶೀರ್ವಾದ ಬೇರೆ ಬೇಕಾ? ಅಕ್ಕ ನೋಡು, ಮಾತುಗೂ ಅಯೋಗ್ಯ, ಮುಟ್ಟಾಳ, ಹಳ್ಳಿ ಗಮಾರಂತ ಹೀನವಾಗಿ ಬೈತಾ ಇದ್ಯೋ ಅವ್ರನ್ನೇ ನೀನು ಯೋಗ್ಯ, ಬುದ್ಧಿವಂತ ಅಂತ ಒಪ್ಕೊಳ್ಳೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ನಿನ್ ತಂಗಿ ಅಂತ ಕರಿಬೇಡ.